ಬಸವರಾಜ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡ ಶಾಮತಾಬಾದ್ ಪ್ರೀಮಿಯರ್ ಲೀಗ್ ಎಸ್ಪಿಎಲ್ ಸೀಸನ್ 5 ಉದ್ಘಾಟನೆ. ಹುಮ್ನಾಬಾದ್ ಜಿಲ್ಲಾ ಪಂಚಾಯತ್ ಮಟ್ಟದ ಟೂರ್ನಿಮೆಂಟ್ ಅಂಡರ್ ಲಿಮಿಟೆಡ್ ಗ್ರಾಮ ಪಂಚಾಯತ್ ಬೆಳಕೇರ, ಕೋಡಂಬಲ, ಇಟಗ, ತಾಳಮಡಗಿ, ನಿರಿನ, ಮುತ್ತಂಗಿ, ಮದನಾಳ, ರಾಂಪುರ, ಒಳಜಂಡಿ, ಮುಸ್ತರಿವಾಡಿ, ಶಾಮತಾಬಾದ, ಮಾಡಗೋಳ, ಬನ್ನಳ್ಳಿ, ಕಂದಗೋಳ, ಸಿತಲಾಗೀರ, ಕಪ್ಪರಗಾವ, ವಡ್ಡನಗೀರ, ಹಿಪ್ಪರಗ, ಅಲ್ಲೂರ, ನಿಂಬೂರ ಗ್ರಾಮಗಳ ಆವೃತ್ತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಮತಾಬಾದ್ ಗ್ರಾಮದಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಹಮ್ಮಿಕೊಳ್ಳಲಾಗಿದೆ. ಶುಕ್ರವಾರ ನ್ಯಾಯವಾದಿಗಳಾದ ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ನಾಥಿಯವರು ಉದ್ಘಾಟನೆಗೊಳಿಸಿದರು. ಟೂರ್ನಿಮೆಂಟ್ಗೆ ಮೊದಲನೇ ಬಹುಮಾನ 25,000, ದ್ವಿತೀಯ ಬಹುಮಾನ 15,000, ಪ್ರತಿ ಪಂದ್ಯಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಮತ್ತು ಕೊನೆಯ ಪಂದ್ಯದ ದಿನ ಮ್ಯಾನ್ ಆಫ್ ದಿ ಸೀರೀಸ್ ಮತ್ತು ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಡ್ಮಿಂಟನ್ ಅವಾರ್ಡ್ ಹಮ್ಮಿಕೊಳ್ಳಲಾಗಿದೆ. ಟೂರ್ನಿಮೆಂಟ್ ಹುಮ್ನಾಬಾದ್ ಕ್ಷೇತ್ರದ ಶಾಮತಾಬಾದ್ ಗ್ರಾಮದ ಕಂದಗೋಳ ರಸ್ತೆ ಪಕ್ಕದ ಆಟದ ಮೈದಾನದಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಜಯ್ ಕುಮಾರ್ ನಾಥಿ, ಬಸವರಾಜ್ ಪಾಟೀಲ್ ಅವರ ಸ್ಮರಣಾರ್ಥಕವಾಗಿ ಈ ಕ್ರಿಕೆಟ್ ಟೂರ್ನಿಮೆಂಟ್ ನಡೆಯುತ್ತಿದ್ದು, ಗೆಲುವು ಸೋಲು ಸಮಾನವಾಗಿ ಸ್ವೀಕರಿಸಿ ಶಾಂತಿಯುತವಾಗಿ ಆಟವನ್ನು ಆಟದ ತರಹ ಆಡಬೇಕೆಂದು ಮನವಿ ಮಾಡಿದರು. ಸಂದರ್ಭದಲ್ಲಿ ವಿವಿಧ ಗ್ರಾಮಗಳಿಂದ ಬಂದ ಕ್ರಿಕೆಟ್ ತಂಡದ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮುಖ್ಯ ಅತಿಥಿಯಾಗಿ ಮತ್ತು ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ನಮ್ಮ ಸನ್ಮಾನಿಸಿ ಗೌರವಾನ್ವಿತ ಮಾಜಿ ಸಚಿವರು ಯಾಸಕರ್ ಬಿ ಪಾಟೀಲ್ ಸಾಹೇಬರ ಆದೇಶದಂತೆ ನಾವೆಲ್ಲರೂ ಅವರಿಗೆಲ್ಲ ಅಭಿಷೇಕ್ ಪಾಟೀಲ್ ಅವರು ಬರ್ತಾ ಇದ್ರು. ಸ್ವಲ್ಪ ಲೇಟ್ ಆಗ್ತೀವಿ ಅಂದಾಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ಗೌರವದ ಎಲ್ಲ ಸದಸ್ಯರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಸಾಹೇಬರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನೀವೆಲ್ಲರೂ ಸುತ್ತಮುತ್ತಲಿನ ಆಗಮಿಸಿದಂತ ಎಲ್ಲ ಕ್ರಿಕೆಟ್ ಆಟಗಾರರು ಗೆಲುವು ಸೋಲು ಯಾರು ಒಬ್ರು ಗೆಲ್ಲಬೇಕು, ಯಾರಾದ್ರೂ ಸೋಲ್ಬೇಕು. ಅಷ್ಟಾಗಿ ಎಲ್ಲರೂ ಸಮಾನವಾಗಿ ಸ್ವೀಕರಿಸಬೇಕು. ಯಾಕಂದ್ರೆ ಆಟ ಆಡುವಾಗ ಒಬ್ಬರು ಗೆಲ್ತಾರ, ಒಬ್ರು ಸೋಲ್ತಾರ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ನಿಮ್ಮ ಒಳ್ಳೆ ಈ ಕ್ರೀಡೆಯನ್ನು ನಿಮ್ಮ ಆರೋಗ್ಯಕ್ಕೆ ಒಳ್ಳೆ ರೀತಿಯಿಂದ ಎಲ್ಲರಿಗೂ ಸುಖ ಶಾಂತಿ ಎಲ್ಲರಿಗೂ ಕೊಡ್ತದೆ. ಇವತ್ತಿನ ದಿವಸ ಇದೇ ನಿಮ್ಮ ಗ್ರಾಮದಲ್ಲಿ ಸಂತಗಾಲ್ ಗ್ರಾಮದ ಎಲ್ಲ ಒಳ್ಳೆ ರೀತಿಯಿಂದ ಆಟ, ಯಾರು ಜಗಳ ಕಿರಿಕಿರಿ ಆಡದ ಹಾಗೆ ನಮ್ಮ ದಿವಂಗತ ಬಸವರಾಜ್ ಪಾಟೀಲ್ ಅವರ ಸ್ಮಾರಕಾರ್ಥವಾಗಿ ಇವತ್ತಿನ ಕ್ರಿಕೆಟ್ ಟೂರ್ನಮೆಂಟ್ ನೆರವೇರಿಸಿದ್ದಾರೆ. ನಮ್ಮ ಜೀವನ್ ಪೂಲ್ ಅವರು, ಸಚಿನ್ ಆಗಲಿ, ಎಲ್ಲರಿಗೂ ನಿಮ್ಮ ಊರಿನ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದ ಸಲ್ಲಿಸುವ ತಮ್ಮೆಲ್ಲರಿಗೆ. ಈ ಕಾರ್ಯಕ್ರಮ ಇವತ್ತಿನ ಆಟ ಅಲ್ಲತ್ತ ಎಲ್ಲರೂ ಬಂದಿದ್ರು. ಶಾಂತ ರೀತಿಯಿಂದ ಸುತ್ತಮುತ್ತಲಿನ ಗ್ರಾಮದ ಆಗಮಿಸಿದ ಎಲ್ಲ ಯುವಕರಲ್ಲಿ ನಾನು ಮನವಿ ಇದೆ. ಶಾಂತ ರೀತಿಯಿಂದ ಗೆಲುವು ಯಾರಿರಲಿ, ಅದರ ಸಲುವಾಗಿ ನೀವು ಕಿರಿಕಿರಿ ಮಾಡ್ಕೊಬಾರ್ದು. ಒಳ್ಳೆ ರೀತಿಯಿಂದ ಶಾಂತ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಸನ್ಮಾನ ದಿವಂಗತ ಬಸವರಾಜ್ ಪಾಟೀಲ್ ಸಾಹೇಬರ ಇವತ್ತ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ಎಲ್ಲ ಯುವಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೇನೆ. ನೀವೆಲ್ಲರೂ ಕೂಡ ತಾವೆಲ್ಲರೂ ಮಾದರಿ, ಈ ಶಾಮತಾಬಾದ್ ಗ್ರಾಮ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ನೀವು ಮಾದರಿ ಆಗಬೇಕು. ಯಾಕಂದ್ರೆ ಇಂಥ ಟೂರ್ನಮೆಂಟ್ ನಡೆಸ್ತಕ್ಕಂಥದ್ದು ಒಳ್ಳೆಯ ಕೆಲಸ ಇದೆ. ಯುವಕರಲ್ಲಿ ಒಳ್ಳೆಯ ಉತ್ಸಾಹ ಬೀರುತ್ತದೆ. ಮುಂದಿನ ದಿನಗಳಲ್ಲಿ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಮತ್ತು ನಮ್ಮ ಸನ್ಮಾನಿಸಿದ ಯಾಸಕರ್ ಬಿ ಪಾಟೀಲ್ ಸಾಹೇಬ್ ನಿಮ್ಮ ಜೊತೆ ಇರ್ತಾರೆ. ಅದ್ರ ಸಲುವಾಗಿ ಇವತ್ತಿನ ದಿವಸ ನನ್ನನ್ನು ಕರೆದು ಇವತ್ತು ನೀವೆಲ್ಲ ಭಾಷಣ ಮಾಡ್ಲಿಕ್ಕೆ ಮತ್ತೆ ಸನ್ಮಾನ ಮಾಡಿದ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.